ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಗುರುವಾರದ ಪೂಜೆಯ ವ್ಲಾಗ್ ಆ್ಯಂಡ್ ಆಲ್ಸೋ ಡೈಲಿ ವ್ಲಾಗ್ ಎರಡನ್ನೂ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಮಾಹಿತಿನೂ ಇದ್ದೇ ಇರುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೀವು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದಷ್ಟೇ ನಮಗೆ ಖುಷಿ ಆಗುತ್ತೆ. ಸೊ ಇವತ್ತು ಗುರುವಾರ, ಬಹಳ ದಿನಗಳ ನಂತರ ನಿನ್ನೆ ಲಾಸ್ಟ್ ವೀಕ್ ಮಾಡಿದ್ನಾ, ಆದರೆ ಸ್ವಲ್ಪ ಟಯರ್ಡ್ಗೆ ಜಾಸ್ತಿ ಅಷ್ಟು ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ರಾಯರ ಅಲಂಕಾರ, ಮನೆಯಲ್ಲಿ ಪೂಜೆ, ಎಷ್ಟು ಪಾಸಿಟಿವ್ ಎನರ್ಜಿ ಗೊತ್ತಾ, ಅದನ್ನು ಬಾಯಲ್ಲಂತೂ ಹೇಳಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಸೊ ಇವತ್ತಿನ ವ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಯಿತಾ ಪ್ಲೀಸ್. ಆ್ಯಂಡ್ ಚಾನಲ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗುರುವಾರದ ಪೂಜೆ ಮತ್ತು ಮಾಹಿತಿಯ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಬನ್ನಿ ವ್ಲಾಗ್ ಶುರು ಮಾಡೋಣ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೆ. ಸೊ ಅದೇ ಈಸಿ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನದವರೆಗೂ ನನಗೆ ಮಧ್ಯಾಹ್ನಕ್ಕೂ ಸೇರಿಸಿನೇ ಮಾಡಿದ್ದೆ. ಬಿಕಾಸ್ ಪೂಜೆ ಮಾಡಬೇಕಂದ್ರೆ ಅದು ಒನ್ ಮಂತ್ ಆಗೋಗಿತ್ತು ಮೇ ಬಿ. ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು, ಅಂದರೆ ಲಾಸ್ಟ್ ವೀಕು ತೊಳೆದೆ. ಬಟ್ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಅಂತ ಅನ್ನಿಸ್ಲಿಲ್ಲ. ಲೈಕ್ ಹುಣ್ಸೆಹಣ್ಣು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಸಬ್ಬಿನ ತೊಗೊಂಡು ಕ್ಲೀನ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ನನಗೆ ಯಾಕೋ ಲಾಸ್ಟ್ ವೀಕು ನನ್ನ ಕೈಲಿ ಸುಸ್ತು ಬೇರೆ ಆಗ್ತಾಯಿತ್ತಲ್ವ, ಹೆಂಗೋ ತೊಳೆಯೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಸೋಪ್ ಹಾಕ್ಕೊಂಡು ತೊಳೆದ್ಬಿಟ್ಟಿದ್ದೆ. ಬಟ್ ನನಗೆ ಈ ವಾರ ಮಾಡಲೇಬೇಕು ಅನ್ನೋ ಥರ. ಆ್ಯಕ್ಚುಲಿ ವೆಡ್ನಸ್ಡೇ ಹುಣ್ಣಿಮೆ ಇತ್ತು ಆಯಿತಾ. ಹುಣ್ಣಿಮೆ ದಿನ ಕಲಶ ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕಿತ್ತು. ಸೊ ಲೈಕ್ ವೆಡ್ನಸ್ಡೇ ನಂಗೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸರಿ ಗುರುವಾರನೇ ಮಾಡ್ಕೊಳ್ಳೋಣ ಅಂತ ಹೇಳಿ, ಆದರೆ ಕಲಶ ಪ್ರತಿಷ್ಠಾಪನೆ ಮಾಡಲಿಲ್ಲ ನಾನು. ಜಸ್ಟ್ ಕಲಶಕ್ಕೆ ಎಲೆ ಇಟ್ಟು ಪೂಜೆಯನ್ನು ಮಾಡಿದ್ದೀನಿ. ಸೊ ಮಂಗಳವಾರ ನಮ್ಮ ಮನೆ ದೇವ್ರ ಹಬ್ಬ ಮಾಡ್ತಾಯಿದ್ದೀವಿ. ಅಂದರೆ ಲೈಕ್ ವಂಶಸ್ಥರು ಸೇರ್ಕೊಂಡು ಮಾಡುವಂತಹ ಹಬ್ಬ. ಸೊ ಆ ಹಬ್ಬದಕ್ಕೆ ಒಂದು ಸತಿ ಕಲಶ ಇಟ್ಟು ಪೂಜೆ ಮಾಡೋಣ. ಆ್ಯಂಡ್ ಆಲ್ಸೋ ಇನ್ನು 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. ಸೊ ಆವತ್ತಿನ ದಿನವೇ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ನೋಡುವ ಈ 2 ಡೇಸಲ್ಲಿ ಯಾವುದಾದ್ರೂ ಮಾಡಬೇಕು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು. ಹಸ್ಬೆಂಡ್ದು ಜಾಸ್ತಿ ಬಟ್ಟೆ ಇತ್ತು. ಲೈಕ್ ಅವ್ರದ್ದು ವಾಶೇ ಮಾಡಿರಲಿಲ್ಲ ಲಾಸ್ಟ್ ವೀಕಿಂದ. ಸೊ ಜಾಸ್ತಿನೇ ಇದ್ದಿದ್ದರಿಂದ ಸರಿ ಫಸ್ಟ್ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ನಾನು ಏನು ಮಾಡೋಕ್ಕೆ ಕೂತ್ಕೊಂಡಲ್ಲ. ಸೊ ಆವಾಗಲೇ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಸೊ ನಾನು ಊಟ ಮಾಡೋಷ್ಟೊತ್ತಿಗೆ ಮಿಷಿನಿಂದ ಬಟ್ಟೆನೂ ರೆಡಿಯಾಗಿ ಬರುತ್ತೆ ಅಂತ ಹೇಳಿ, ಸೊ ಊಟ ಮುಗಿಸ್ಕೊಂಡು ಈಗ ಇಲ್ಲಿ ಬಟ್ಟೆನೆಲ್ಲ ಆಚೆ ಹಾಕ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ರೆಸ್ಟ್. ಏನಪ್ಪ ಅಂದರೆ ಆಂಟಿ ಬಂದು ಸ್ವಲ್ಪ ಪಾತ್ರೆ ಮತ್ತು ಕಸ ಎಲ್ಲ ಗುಡಿಸ್ಕೊಟ್ಟು ಹೋಗಿ ಮನೆ ಒರೆಸ್ಕೊಟ್ಟಿದ್ದಕ್ಕೆ ಸೊ ಬಟ್ಟೆ ಎಲ್ಲ ವಾಷಿಂಗ್ ಇಲ್ಲ ತೆಗೆದಾದ್ಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆ ಎಲ್ಲ ಇಳಿಸಿ ಅದರದ್ದು ನೀಟಾಗೆಲ್ಲ ವಾಶ್ ಮಾಡಿ ಅರಿಶಿನ ಕುಂಕುಮ ಎಲ್ಲನೂ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಒಂದೊಳ್ಳೆ ಮಾಹಿತಿ ಫ್ರೆಂಡ್ಸ್, ಯಾರಿಗೂ ಗೊತ್ತಿಲ್ಲ. ಮನಿ ನಮ್ಮ ಹತ್ರ ಬರ್ತಾಯಿಲ್ಲ, ದುಡ್ಡು ನಿಲ್ತಾ ಇಲ್ಲ. ಯಾಕೆ ನಿಲ್ತಾ ಇಲ್ಲ? ನಮ್ಮ ಮನೇಲಿ ವಾಸ್ತು ಕರೆಕ್ಟಾಗಿದೆಯಾ? ಸೊ ಎಂತಹ ವಾಸ್ತು ಕಲಿದೇ ಇರೋರು ಸಹ ಇದನ್ನು ನಾನು ಇವತ್ತೇನು ಹೇಳ್ತೀನಲ್ಲ, ಇದನ್ನು ನೀವು ಆರಾಮಾಗಿ ಎಂತಹ ಕಲಿದೇ ಇರೋರು ಸಹ ನೀವು ಮಾಡ್ಕೋಬಹುದು. ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ಎಲ್ಲೋ ಒಂದು ಮಧ್ಯದಲ್ಲಿ ನಾನು ಹೇಳಿರ್ತೀನಿ. ಆ ಒಂದು ರೆಮಿಡಿನ ನೀವು ಫಾಲೋ ಮಾಡಿದ್ರೆ ಮನಿ ಫ್ಲೋ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಮನಿ ಫ್ಲೋ ಅನ್ನೋದಕ್ಕಿಂತ, ಅಂದರೆ ಮನಿ ಬರುತ್ತೆ ಅನ್ನೋದಕ್ಕಿಂತ ನಿಮ್ಮ ಹತ್ರ ಇರೋ ಮನಿ ಖರ್ಚಾಗದೆ ಲೈಕ್ ಸೇವಿಂಗ್ಸ್ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಏನೂ ಮಾಡಬೇಕಾಗಿಲ್ಲ. ಸೊ ಏನು ಅದು ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡ್ತಾ ಹೋಗಿ, ಓಕೆನಾ? ಸೊ ಇನ್ನು ಡೈಲಿ ವ್ಲಾಗ್ ಅಂತ ಅಂದರೆ ಡೈಲಿ ವ್ಲಾಗ್ ಜೊತೆಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ನಿಮಗೂ ನೋಡೋಕ್ಕೆ ಖುಷಿಯಾಗತ್ತೆ. ಆ್ಯಂಡ್ ನನಗೂ ವೀಡಿಯೋ ಹಾಕಿದ್ದೀನಪ್ಪ, ಏನೋ ಒಂದು ಪಾಸಿಟಿವ್ನ ನಾನು ಜನಗಳಿಗೆ ಕಲಿಸಿದ್ದೀನಿ. ನನ್ನ ವೀಡಿಯೋ ನೋಡೋರಿಗೆ ಏನೋ ಒಂದು ಪಾಸಿಟಿವ್ ಮೆಸೇಜ್ ಹೋಗಿದೆ ಅನ್ನೋ ಒಂದು ತೃಪ್ತಿ, ಖುಷಿ ನನಗಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಗಳಲ್ಲಿ ಒಂದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿರ್ತೀನಿ. ಸೊ ಇವತ್ತು ಅಷ್ಟೇ ಒಂದೊಳ್ಳೆ ಮಾಹಿತಿನ ವೆಯ್ಟ್ ಮಾಡ್ತಾಯಿದ್ದೀನಿ ಶೇರ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಎಲ್ಲೂ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಿಮಗೆ ಹೇಗೆ ಅನ್ನಿಸ್ತು ವೀಡಿಯೋಸ್ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಸಹ ಮಾಡಿ, ಖುಷಿಯಾಗತ್ತೆ. ಸೊ ಫೈನಲಿ ಇದಿಷ್ಟು ಬಟ್ಟೆ ಎಲ್ಲನೂ ತೆಗೆದು ಇವಾಗ ನಾನು ಟಬ್ಗೆ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ಪರ್ಯಂತದ್ದು ಯೂನಿಫಾರ್ಮ್ಸ್ ಎಲ್ಲ ಬೇಕಾಗಿತ್ತು ನನಗೆ. ಅದಕ್ಕೋಸ್ಕರ ಅಂತ ಹೇಳಿ ಯೂನಿಫಾರ್ಮ್ಸು ಹಾಕಿದ್ದೀನಿ. ಇನ್ನು ನಾಳೆ ಸ್ವಲ್ಪ ಊರಿಗೆಲ್ಲ ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ.
ದೇವ್ರೆ, ಬಟ್ಟೆ ಎಲ್ಲ ಒಣಗಕ್ಕೆ ಬರೋಷ್ಟಕ್ಕೆ ಒಂಥರ ಏದುಸಿರು. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ಪೂಜೆಗೆ ಬಾಳೆಹಣ್ಣೆಲ್ಲ ಬೇಕಾಗಿತ್ತು. ಹಾಗೆಯೇ ಸ್ವಲ್ಪ ಮನೆಗೂ ಮೇನ್ ಥಿಂಗ್ಸು. ಡಿಮಾರ್ಟಲ್ಲಿ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ, ಅಂದರೆ ನಮ್ಮೂರಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮೂರಲ್ಲೇ ಬೆಟರಾಗಿ ಸಿಗುತ್ತೆ. ಹಾಗಾಗಿ ನಾನು ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಸಕ್ಕರೆ ಆ್ಯಂಡ್ ಖಾರದ ಪುಡಿ, ಕಳಶಕ್ಕೆ ಎಲೆ, ಧನಿಯಾ ಪುಡಿ, ಸಾಂಬಾರು ಪುಡಿ, ಆಮೇಲೆ ಪೂಜೆಗೆ ಬಾಳೆಹಣ್ಣು, ಆಮೇಲೆ ಈರುಳ್ಳಿ ಈ ವಿಷಯ ಅಂದರೆ ಬೇಸಿಕ್ ಇದೆ ಅಲ್ಲ. ನಾನು ಯಾವತ್ತೇ ಆಗಲಿ ನಾವು ಪೂಜೆಗೆ ಇಡಬೇಕಾದ್ರೆ ಸಮ ಸಂಖ್ಯೆಯಲ್ಲಿ ಇಡಬೇಕು, ಬೇಸ ಸಂಖ್ಯೆಯಲ್ಲಿ ಇಡಬಾರ್ದು. ಅದಕ್ಕೆ ಇವಾಗ ಪೂಜೆ ಸಪ್ರೇಟಾಗಿ ಇಟ್ಕೊಬಿಡ್ತೀನಿ. ಇದು ಪೂಜೆದು ಇದು ಸಕ್ಕರೆ ಡಬ್ಬಿಗೆ ಸಾಂಬಾರು ಫುಲ್ಲು ಖಾಲಿಯಾಗಿದೆ. ಸೊ ಅದನ್ನೆಲ್ಲ ತುಂಬಿಸ್ಕೋಬೇಕು. ಹಾಗೆ ಬ್ಲಾಗ್ ಮಾಡೋಣ, ಬ್ಲಾಗಲ್ಲೂ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗನ್ನು. ಸೊ ಇನ್ನು ಇಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬಿಕಾಸ್ ನನಗೆ ಮಂಗಳವಾರ ಹಬ್ಬ ಇದೆ, ಸೊ ನಮ್ಮದು. ಹಾಗಾಗಿ ಇವತ್ತೇ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಊರಿಗೆ ಬೇರೆ ಚೆಕಪ್ಗೆ ಹೋಗಬೇಕು ಹಾಸ್ಪಿಟಲ್ಗೆ. 3 ವೀಕ್ಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ರಲ್ವಾ. ಸೊ ಹಾಗಾಗಿ ಇವತ್ತೇ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ, ಸೊ ನಾನು ಶನಿವಾರ ಹಾಸ್ಪಿಟಲ್ಗೆ ಹೋಗೋಕ್ಕೆ ಆ್ಯಂಡ್ ಮಂಗಳವಾರ ಪೂಜೆಗೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಇವಾಗ ನೀಟಾಗಿ ಇದನ್ನೆಲ್ಲ ತೊಳೆದು ಇಡಬೇಕು. ಸೊ ತೊಳೆಯೋದು ಹಾಕಿದ್ರೆ ಆಬ್ವಿಯಸ್ಲಿ ನಿಮಗಿನ್ನ ಅದು ಫುಲ್ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ತೊಳೆದೆಲ್ಲ ಆದಮೇಲೆ ಹೇಗೆಲ್ಲ ಕ್ಲೀನ್ ಮಾಡ್ತೀನಿ ಅಲಂಕಾರ ಎಲ್ಲದು ಆದರೆ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ನೀಟಾಗಿ ನಾನು ಸಹ ಫ್ರೆಶ್ನಪ್ ಆಗಿ ಇವಾಗ ಬಂದು ದೇವ್ರ ಪಾತ್ರೆ ಎಲ್ಲ ತೊಳೆದು, ನಾನು ಯೂಶ್ವಲಿ ಸ್ನಾನ ಮಾಡಾದಮೇಲೆ ದೇವ್ರ ಪಾತ್ರೆ ತೊಳಿತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈಸಿ ಆಗುತ್ತೆ, ಸ್ನಾನಕ್ಕೆ ಮುಂಚೆ ಎಲ್ಲ ತೊಳೆದಿಟ್ಬಿಟ್ಟು ಹೋದರೆ ಬಂದು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಬೋದು ಅಂತ. ಬಟ್ ಅದು ತಪ್ಪು. ದೇವ್ರ ಪಾತ್ರೆ ಯಾವಾಗಲೂ ನಾವು ಕೆಳಗಡೆ ಇಳಿಸ್ಬೇಕು ಅಥವಾ ತೊಳಿಬೇಕು ಅಂದರೆ ನಾವು ಮಡಿ ಉಟ್ಟಬೇಕು ಅಂದರೆ ತಲೆ ಸ್ನಾನ ಮಾಡಿರಲೇಬೇಕು. ಇದು ಕಂಪಲ್ಸರಿ. ಯಾವುದೇ ಹೆಣ್ಮಗು ಆಗಲಿ ದೇವ್ರ ಪಾತ್ರೆ ತೊಳಿತಾ ಇದ್ದೀವಿ, ದೇವರ ಪೂಜೆಗೆ ಸಿದ್ಧತೆ ಮಾಡ್ತಾ ಇದ್ದೀವಿ ಅಂದ್ರೂ ಸಹ ನೀವು ಸ್ನಾನ ಮಾಡಿಕೊಂಡೇ ಈ ಕೆಲಸಗಳನ್ನು ಮಾಡಬೇಕು. ಸೊ ನಾನಿಲ್ಲಿ ಫಸ್ಟಿಗೆ ಫೋಟೋಸ್ಗೆಲ್ಲನೂ ಅರ್ಶಿನ ಕುಂಕುಮ ಗಂಧ, ಅಂದರೆ ರಾಯರ ಫೋಟೋಗೆ ಯಾವತ್ತೇ ಇದ್ರೂ ಗಂಧವನ್ನು ಲೇಪಿಸಬೇಕು, ಕುಂಕುಮನ ಇಡಬಾರ್ದು. ಬಹಳಷ್ಟು ಜನ ನನಗೆ ಕಮೆಂಟ್ ಸಹ ಮಾಡಿದ್ರಿ, ಅಕ್ಕ ನೀವು ಕುಂಕುಮ ಇಟ್ಟಿದ್ದೀರಾ ಅಂತ ಹೇಳಿ. ನಾನು ರಾಯರಿಗೆ ಕುಂಕುಮ ಇಟ್ಟಿಲ್ಲ, ರಾಯರ ಹಿಂದೆ ಇರುವಂತಹ ಗೋಮಾತೆಗೆ ಇಟ್ಟಿದ್ದೀನಿ. ಸೊ ಗೋಮಾತೆಯಲ್ಲಿ ಸಾಷ್ಟಾನು ದೇವತೆಗಳು ಅಲ್ಲಿ ನೆಲೆಸಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ನೆಲೆಸಿರೋದ್ರಿಂದ ಶ್ರೀ ತಾಯಿ ಮಹಾಲಕ್ಷ್ಮಿಗೆ ನಾವು ಕುಂಕುಮ ಇಡದೆ ಹೇಗಿರೋಕ್ಕಾಗತ್ತೆ. ಸೊ ರಾಯರಿಗೆ ಮಾತ್ರ ಗಂಧ ಇಟ್ಟು ಆ ಫೋಟೋದಲ್ಲಿರುವಂತಹ ಗೋಮಾತೆಗೆ ಶ್ರೀ ಮಹಾಲಕ್ಷ್ಮಿಗೆ ನಾನು ಕುಂಕುಮವನ್ನು ಇಟ್ಟಿದ್ದು. ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಹೌದು, ರಾಯರ ಫೋಟೋಕ್ಕೆ ಕುಂಕುಮ ಇಡಬಾರ್ದು, ಗಂಧ ಮಾತ್ರ ಇಡಬೇಕು. ಸೊ ಈಗ ನಾನು ಫಸ್ಟಿಗೆ ಫೋಟೋಸ್ಗೆಲ್ಲದಕ್ಕೂ ಅರ್ಶಿನ ಕುಂಕುಮ ಗಂಧ ಎಲ್ಲ ಲೇಪಿಸಿ ಇಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಇವತ್ತು ಕಲಶ ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ. ಬಿಕಾಸ್ ಇವತ್ತು ನಾನು ಹೇಳಿದ್ನಲ್ವ, ಇನ್ನು 2ನೇ ತಾರೀಕು ಅಮಾವಾಸ್ಯೆ ಇದೆ. ಮತ್ತು ಇವಾಗ ಕಲಶ ಪ್ರತಿಷ್ಠಾಪನೆ ಮಾಡಿ ಮತ್ತೆ ತೆಗಿಯೋಕ್ಕೆ ನನಗೆ ಯಾಕೋ ಮನಸ್ಸಾಗ್ತಾ ಇಲ್ಲ. ಸೊ ಹಾಗಾಗಿ ಈ ವಾರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ವೀಕಲ್ಲಿ ನಾನು ಕಲಶ ಪ್ರತಿಷ್ಠಾಪನೆ ಮಾಡೋಣ ಅಮಾವಾಸ್ಯೆಗೆ 2ನೇ ತಾರೀಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೀವು ನಂಬೋದಿಲ್ಲ, ನಾನು ಆಗಲೇ ಹೇಳಿದ್ನಲ್ವ, ಸಚ್ ಎ ವಂಡರ್ಫುಲ್ ಡೇ ಇವತ್ತು. ಅಂದರೆ ತುಂಬಾ ಬ್ಲೆಸ್ಸಿಂಗ್, ತುಂಬಾ ಪಾಸಿಟಿವಿಟಿ. ಹೇಗೆ ಯಾಕೆ ಅಂತ ಕೇಳೋದಾದರೆ, ಈ ವಿಗ್ರಹ ಏನು ನೋಡ್ತಾ ಇದ್ದೀರಲ್ಲ ನನ್ನ ಕೈಯಲ್ಲಿರೋದು, ಸೊ ಬಹಳ ದಿನ ಆದಮೇಲೆ ನಾನು ಬಹಳ ಖುಷಿಯಿಂದ ನೆಮ್ಮದಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ತುಂಬ ಸಂತೋಷವಾಗಿದ್ದೀನಿ ಅಂತಂದರೆ ರಾಯರೇ ಕಾರಣ.
ಸೊ ರಾಯರು ಯಾರೋ ಒಬ್ಬರನ್ನ ನಮ್ಮ ಜೀವನದಲ್ಲಿ ಕಳಿಸ್ತಾರೆ, ನಮಗೇನೋ ಒಂದು ಆಗ್ತಾ ಇದೆ ಅಂದರೆ ಅದು ಏನಂತಾರೆ, ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ. ಸೊ ಅದೇ ರೀತಿ ನಮ್ಮ ವಿಶ್ವ ಯೂನಿವರ್ಸಿಂದನೂ ಅಷ್ಟೇನೆ, ಅದರಿಂದ ನಾವು ಕಣ್ತಪ್ಪಿಸ್ಕೊಂಡು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿರಬೇಕಾದ್ರೆ ಎರಡೆರಡು ಕಡೆಯಿಂದ ನಮಗೆ ಒಂದು ಪಾಸಿಟಿವ್ ವೈಬ್ಸು, ಪಾಸಿಟಿವ್ ಶಕ್ತಿ ಬರ್ತಾ ಇದೆ ಅಂತಂದರೆ ನಾವೆಷ್ಟು ಸ್ಟ್ರಾಂಗ್ ಆಗ್ತೀವಿ, ಸೊ ಎಷ್ಟು ಪಾಸಿಟಿವ್ ಆಗ್ತೀವಿ ಅನ್ನೋದಕ್ಕೆ ನಾನೇ ಕಾರಣ. ಸೊ ಈ ವಿಗ್ರಹ ಏನಿದೆಯಲ್ಲ, ಇವತ್ತು ನಾನು ತುಂಬ ಸಂತೋಷದಿಂದ ಒಂದು ರೀತಿ ನಿರಾಳದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಅಷ್ಟು ಸ್ಯಾಟಿಸ್ಫೈ ಇದೆ ನನಗೆ ಇವತ್ತಿನ ದಿನ ಅನ್ನೋದು. ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇಟ್ಟಾದಮೇಲೆ ಈ ವಿಗ್ರಹ ಏನಿದೆಯಲ್ಲ ವೈಟ್ ಕಲರ್ ನಿಮ್ಗೆ ಕಾಣಿಸೋಕ್ಕಂಗೆ ಕಾಣಿಸುತ್ತೆ, ಬಟ್ ಅದನ್ನು ಡಾರ್ಕಲ್ಲಿ ಕತ್ಲಲ್ಲಿಟ್ಟರೆ ಅದರಲ್ಲಿ ಒಂದು ರೀತಿ ತೇಜೋಮಯ ಬೆಳಕು ಬರುತ್ತೆ. ಸೊ ನೀವು ನೋಡಿ ಅಬ್ಸರ್ವ್ ಮಾಡಿ, ಕತ್ಲಲ್ಲಿಟ್ಟರೆ ಬೆಳಕು ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಕೆಲವೊಂದು ಬಾರಿ ಆಯಿತು ಟೆಸ್ಟ್ ಮಾಡೋಣ ಅಂತ ಹೇಳಿ ನೀವೇನಾದರೂ ಲೈಟ್ ಆಫ್ ಮಾಡಿ ಚೆಕ್ ಮಾಡಿದ್ರೆ ಅದರಲ್ಲಿ ಪವರ್ ಬರಲ್ಲ. ಅಂಡರ್ಲೈನ್ ಹೇಳ್ತಾ ಇದ್ದೀನಿ, ಬರಲ್ಲ. ಹೇಳ್ತಾರೆ ಅಕ್ಕ ಇದು ಲೈಟ್ ಬರುತ್ತೆ, ನಿಜ ಬರೋದಿಲ್ಲ. ಯಾಕಂದರೆ ನಾನು ಇಟ್ಟಿರೋದೇ ಕತ್ಲಲ್ಲಲ್ವಾ, ಲೈಕ್ ದೇವ್ರ ಮನೇಲಿ ಯಾವುದೇ ಥರದ ಲೈಟ್ ಪ್ರೊವೈಡ್ ಇಲ್ಲ. ಆಚೆ ಲೈಟ್ ಹಾಕಿದ್ರೆ ಅಂದರೆ ಹಾಲಲ್ಲಿ ನಾವು ಲೈಟನ್ನು ಸ್ವಿಚ್ ಆನ್ ಮಾಡಿದರೆ ನಮಗೆ ದೇವ್ರ ಮನೆ ಅನ್ನೋದು ಸ್ವಲ್ಪ ಬೆಳಕು ಬೀಳುತ್ತೆ. ಸೊ ನಮ್ಮ ಮನೇಲಿ ಅಲ್ಲಿ ಆಲ್ಮೋಸ್ಟ್ ಕತ್ಲೇ ಇರುತ್ತೆ. ಸೊ ದೀಪ ಹಚ್ಚಿದಾಗ ಬೆಳಕು ಅನ್ನೋದು ಪ್ರಕಾಶಮಾನವಾಗಿ ಉರಿಯುತ್ತೆ. ಇಲ್ಲ ಅಂದರೆ ಸ್ವಲ್ಪ ಡಾರ್ಕ್ ಥರ ಅನಿಸುತ್ತೆ. ಸೊ ಅಂತ ಕತ್ಲಲ್ಲಿದ್ದರೂ ನಮ್ಮ ರಾಯರು ಒಳಿಯಲ್ಲ ಗೊತ್ತಾ. ಇವತ್ತು ರಾಯರಿಗೆ ನನ್ನ ಪೂಜೆ ಸಲ್ತಾ ಇದೆ ಅನ್ನೋದಕ್ಕೆ ರಾಯರೇ ಈ ಥರ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ವಿಗ್ರಹ ಫಸ್ಟಿಗೆ ಗಂಧ ಎಲ್ಲ ಇಟ್ಟು ರೆಡಿ ಮಾಡೋಣ ಅಂತ ಹೇಳಿ ಮಾಡಿ ಇಡ್ತಾ ಇದ್ದೀನಿ. ಈಗ ನಮ್ಮ ಮನೇಲಿರುವಂತಹ ಫೋಟೋಗೂ ಸಹ ನಾನು ಹಾಗೇನೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ, ಆಯಿತಾ. ಇವಾಗ ಫೋಟೋಸ್ಗೆಲ್ಲ ಇಟ್ಟಾದಮೇಲೆ ವಿಗ್ರಹನ ತೆಗೆದು ದೇವ್ರ ಮನೇಲಿ ಇಡೋಣ ಅಂತ ಹೇಳಿ ಒಳಗಡೆ ಇಟ್ಟರೆ ನೀವು ನಂಬೋದಿಲ್ಲ, ಎಷ್ಟು ಬೆಳಕು ಗೊತ್ತಾ. ನನ್ನ ಕೈಯಲ್ಲೇ ಇದೆ ವಿಗ್ರಹ, ನಾನು ಇನ್ನೂ ಕೆಳಗಡೆನೂ ಇಟ್ಟಿಲ್ಲ. ಎಷ್ಟು ಒಂದು ರೀತಿ ನಾವು ಲೈಟ್ ಹಾಕಿದ್ರೆ ಎಷ್ಟು ಬೆಳಕು ಬರುತ್ತೋ ಅಷ್ಟು ಪ್ರಕಾಶಮಾನವಾದಂತಹ ಬೆಳಕು ಆ ಒಂದು ವಿಗ್ರಹದಿಂದ ಆಚೆ ಬರ್ತಾ ಇದೆ. ಸೊ ಇವತ್ತು ರಾಯರಿಗೆ ನಾನು ಮಾಡ್ತಾ ಇರುವಂತಹ ಆರಾಧನೆ ಪೂಜೆ ರಾಯರಿಗೆ ಸಲ್ಲಿದೆ ಅಂದರೆ ಆಲ್ರೆಡಿ ರಾಯರು ಸ್ವೀಕರಿಸಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ನಿಜವಾಗ್ಲೂ ನನಗೆ ಮೈಯೆಲ್ಲ ಒಂದು ರೀತಿ ರೋಮಾಂಚನ, ಅಂದರೆ ಕೂದಲೆಲ್ಲ ನಿಂತ್ಕೊಬಿಡ್ತು ಗೊತ್ತಾ. ಅಷ್ಟು ನನಗೆ ಒಂದು ಪಾಸಿಟಿವ್ ವೈಬ್ ಕನೆಕ್ಟ್ ಆಯಿತು. ಬಿಕಾಸ್ ನನ್ನ ಕೈಯಲ್ಲೇ ಇದ್ದಾರೆ ರಾಯರು, ಅಷ್ಟು ಪ್ರಕಾಶಮಾನದಲ್ಲಿ ಬೆಳಕನ್ನು ಕೊಡ್ತಾ ಇದ್ದಾರೆ ನನ್ನ ಕೈಯಲ್ಲಿ. ಏನೋ ಒಂದು ರೀತಿ ಪಾಸಿಟಿವ್ ವೈಬ್ ಗೊತ್ತಾ. ಸೊ ನಾನು ಅದಕ್ಕೆ ಹೇಳ್ತೀನಿ, ನೀವು ಪೂಜೆ ಮಾಡಿ ಆಯಿತಾ, ಪೂಜೆ ಮಾಡ್ತಾ ಇರಿ. ಇವತ್ತು ಸಲ್ಲದೆ ಇರ್ಬೋದು, ಏನಕ್ಕೆ ಗೊತ್ತಾ, ನಿಮ್ಗೇನಾದರೂ ಒಳ್ಳೇದಾಗಬೇಕು ಅದು ಡಿಲೇ ಆಗ್ತಾ ಇದೆ ಅಂದರೆ ಅಂದ್ಕೊಳ್ಳಿ, ಅದಕ್ಕಿಂತ ಯಾವುದೋ ಒಂದು ದೊಡ್ಡದಾದಂತಹ ಒಂದು ಸಕ್ಸಸ್ ನಿಮಗೆ ಸಿಗೋಕ್ಕೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನನ್ನ ಜೀವನದಲ್ಲೇ ತಗೊಳ್ಳೋದಾದರೆ ಯೂಟ್ಯೂಬ್ ಚಾನಲ್ ನಾನು ರನ್ ಮಾಡೋಕ್ಕೆ ಶುರು ಮಾಡಿ 3.5 ವರ್ಷ ಹತ್ತತ್ರ ಬರ್ತಾಯಿದೆ. ನೀವು ಫೆಬ್ರವರಿ ಬಂದರೆ 4 ವರ್ಷ ಕಂಪ್ಲೀಟ್ ಆಗುತ್ತೆ, ಆಯಿತಾ. ಕಷ್ಟ ಪಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನಲ್ಲಿರ್ತಕ್ಕಂತಹ ಪಾಸಿಟಿವಿಟಿನ ಆದಷ್ಟು ನಾನು ಒಳ್ಳೆತನವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೆತನದಲ್ಲಿ ಹೇಗೆ ನಾವು ರಾಯರನ್ನು ಒಲಿಸ್ಕೋಬೇಕು, ಗೃಹಿಣಿ ಆದವಳು ಮನೆಯಲ್ಲಿ ಎಷ್ಟು ಅನ್ಯೋನ್ಯವಾಗಿದ್ದರೆ ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಹಲವಾರು ವಿಚಾರಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತಿಗೂ ಮಾಡ್ತೀನಿ, ಮುಂದೇನೂ ನಾನು ಮಾಡ್ತೀನಿ. ನನಗೆ ಸಪೋರ್ಟಿವ್ ಆಗಿ ನಿಂತಿರೋ ನನ್ನ ಗಂಡ ಆಗಿರಬಹುದು, ನನ್ನ ಫ್ಯಾಮಿಲಿಯವರು ಎಲ್ಲರೂ ಸಪೋರ್ಟ್ ನನಗಿದೆ. ಈಗ ನನ್ನ ಬೆನ್ನೆಲುಬಿಗೆ ನಿಂತಿರೋ ದೊಡ್ಡ ಒಂದು ಶಕ್ತಿ ಅಂತ ಅಂದರೆ ನಮ್ಮ ರಾಯರ ಜೊತೆಗೆ ಕಾಣದ ಕೈಗಳು ಅಂತ ಏನು ಕರಿತೀವಲ್ಲ, ಆ ರೀತಿ ನನ್ನ ಜೀವನದಲ್ಲೂ ಅಷ್ಟೇ ರಾಯರ ನೆಕ್ಸ್ಟ್ ಸ್ಥಾನ, ರಾಯರನ್ನು ಬಿಟ್ಟು ನೆಕ್ಸ್ಟ್ ಒಂದು ಸ್ಥಾನ ಯಾರಿಗಾದ್ರೂ ಕೊಡ್ತೀನಿ ಅಂದರೆ ಅದು ನನ್ನ ಹೇಳಬಾರ್ದು, ಅವ್ರು ಹೇಳಿದ್ದಾರೆ ಸ್ಟ್ರಿಕ್ಟಾಗಿ. ಹಾಗಾಗಿ ನಮ್ಮ ಗುರುಗಳಿಗೇ ನಾನು ಕೊಡ್ತೀನಿ. ಸೊ ರಾಯರು ನಮ್ಮ ಗುರುಗಳ ಆಶೀರ್ವಾದ ಇರೋದ್ರಿಂದ ಇಷ್ಟು ಲೈಕ್ ಯಾರೂ ಇರೋದಿಲ್ಲ ನಿಜವಾಗ್ಲೂ. ತುಂಬಾ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಆಗಿದ್ದೀನಿ. ಇನ್ನು ಮುಂದೆ ನೀವು ಯಾವಾಗ್ಲೂ ನನ್ನ ವ್ಲಾಗ್ಗಳಲ್ಲಿ ಪಾಸಿಟಿವಿಟಿ, ಯಾರಿಗಾದರೂ ನಿಮಗೆ ಬೇಜಾರಾಗ್ತಾ ಇದೆ, ಅಯ್ಯೋ ಏನಪ್ಪ ಮಾಡೋದು ಜೀವನ ಅಂದ್ರೇ ಇಷ್ಟ ಅಂತ ಹೇಳೋರು ಒಂದ್ಸತಿ ನಮ್ಮ ಚಾನಲ್ ವಿಸಿಟ್ ಮಾಡಿಬಿಟ್ರೆ ನೀವು, ಹೌದು ಜೀವನ ಇನ್ನೂ ಬಹಳ ಇದೆ, ನಾವು ಇನ್ನೂ ಚೆನ್ನಾಗಾಗಬೇಕು ಅನ್ನೋ ಒಂದು ಭರವಸೆ ನಿಮ್ಮಲ್ಲಿ ಮೂಡುವ ತರಹ ಮಾಡಬಲ್ಲೆ. ಸೊ ಈ ನಂಬಿಕೆ ನಿಮಗಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗಳನ್ನು ನೋಡಿ ಅಷ್ಟೇ. ಯಾಕಂದರೆ
ರಾಯರಿಗೆ ಏನೋ ಒಂದು ನನಗೆ ಕೊಡ್ತಾ ಇದ್ದಾರೆ. ನಾನು ನನ್ನ ಕೈಲಾದಷ್ಟು ನೋಡಿ, ಬೇರೆಯವ್ರ ಥರ ಆಡಂಬರದ ಪೂಜೆ ನನ್ನದಲ್ಲ. ಆಡಂಬರವಾಗಿ ನಾನು ಎಲ್ಲೂ ವಿಡಿಯೋಗಳನ್ನು ಜಾಸ್ತಿ ರಾಯರ ವಿಡಿಯೋಗಳನ್ನು ಶೇರ್ ಮಾಡೋದಿಲ್ಲ. ಈ ರೀತಿ ಪವಾಡಗಳಂತ ಆದಾಗ ಮಾತ್ರ ನಾನು ಶೇರ್ ಮಾಡ್ತೀನಿ. ಯಾಕೆ ಅಂದರೆ ನನ್ನಿಂದ ಇನ್ನಷ್ಟು ಜನ ಇನ್ಸ್ಪೈರ್ ಆಗಿ ರಾಯರನ್ನು ಮನೆಗೆ ತಗೊಂಡು ಬರಲಿ. ಸೊ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪುಗಳು ಮಾಡಿರ್ತೀವಿ ನಾವು ಮನುಷ್ಯರಾದವರು, ಆಯಿತಾ. ನನ್ನ ಮುಖಾಂತರ ಆದರೂ ನಿಮ್ಮ ಮನೆಗೆ ರಾಯರು ಬರಲಿ, ನಿಮ್ಮಲ್ಲಿರುವಂತಹ ಕಷ್ಟಗಳೆಲ್ಲ ದೂರ ಆಗಲಿ. ಅವತ್ತೊಂದು ದಿನ ನೆನೆಸ್ಕೊತೀರಲ್ವ, ಇಂಥವ್ರ ವಿಡಿಯೋ ನೋಡಿದೆ, ನಾನು ರಾಯರನ್ನು ತಂದು ಮನೇಲಿ ಪೂಜೆ ಮಾಡಿದೆ, ನಮಗೆ ತುಂಬ ಒಳ್ಳೆಯದಾಗಿದೆ, ಅವರು ಚೆನ್ನಾಗಿರಲಿ ಅಂತ ಹೇಳಿ ನೀವು ಮಾಡುವಂತಹ ಆಶೀರ್ವಾದ ನಮಗೆ 100 ವರ್ಷ ಒಳ್ಳೆಯದನ್ನು, ಅಂದರೆ ನಮ್ಮ ಬೆನ್ನೆಲುಬಿಗೆ ಅದು ಸಹ ಒಂದು ಆಶೀರ್ವಾದ ಸಿಗುತ್ತೆ. ಸೊ ಇದು ನನ್ನ ಮೇನ್ ಇಂಟೆನ್ಷನ್, ಆಯಿತಾ. ಕಷ್ಟಪಡ್ತಾ ಇದ್ದೀರಾ, ಬಹಳ ಜನ ಹೇಳ್ತಾರೆ, ಹೌದಕ್ಕ ನಾವು ತಂದಿದ್ದೀವಿ, ಪೂಜೆ ಮಾಡ್ತಾಯಿದ್ದೀವಿ, ನಮಗೇನೂ ಅನ್ನಿಸ್ತಾ ಇಲ್ಲಕ್ಕ, ಏನು ಮಾಡೋದಕ್ಕ ಅಂತ ಹೇಳಿ. ಮಾಡಬೇಕು ಫ್ರೆಂಡ್ಸ್. ಇವಾಗ ಒಂದು ಬೀಜ ನಾವು ಕೆಳಗಡೆ ಉಣ್ತೀವಿ ಅಂದರೆ ಆ ಬೀಜ ಮರ ಆಗೋಕ್ಕೆ ಎಷ್ಟು ವರ್ಷಗಳು ತಗೊಳ್ಳುತ್ತೆ ಅಲ್ವಾ. ಸೊ ಹಾಗೆಯೇ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಹೋಗಿ ಯಾರೆಲ್ಲ ಸನ್ಮಾರ್ಗದಲ್ಲಿ ನಡೀತಾರೋ ಅವ್ರಿಗೆ ಕಷ್ಟಗಳು ಜಾಸ್ತಿ ಬರುತ್ತೆ, ಅಡೆತಡೆಗಳು ಜಾಸ್ತಿ ಬರುತ್ತೆ. ಯಾಕೆ ಗೊತ್ತಾ, ಮನುಷ್ಯರೆಲ್ಲ ಕೊಡ್ತಾ ಇರೋದು, ಭಗವಂತ ನೀನು ಅದನ್ನು ಸಹಿಸ್ಕೋತೀಯಾ, ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಮರೆಯೋಕ್ಕೆ ನಿನ್ನ ಕೈಲಾಗುತ್ತಾ ಅಂತ ಹೇಳಿ ದೇವರು ನಮ್ಮನ್ನು ಪರೀಕ್ಷೆ ಮಾಡೋದು. ಸೊ ಆ ಪರೀಕ್ಷೆಗಳಲ್ಲಿ ಎಲ್ಲ ನಾವು ಗೆದ್ದು ಜಯಶೀಲರಾದರೆ ಆ ಜಯ ಅನ್ನೋದಿದೆಯಲ್ಲ, ಯಾರೇ ಬಂದರೂ, ಮನುಷ್ಯರು ಯಾರೇ ಬಂದರೂ ನಿಮ್ಮನ್ನು ಸೋಲ್ಸೋಕ್ಕಾಗೋದಿಲ್ಲ. ಯಾಕಂದರೆ ಆ ಟೈಮಲ್ಲಿ ನೀವು ನಿಮ್ಮ ಭಗವಂತನ ಜೊತೆಗೆ ನೀವಿರ್ತೀರ. ಸೊ ಯಾರೆಲ್ಲ ನಿಮಗೇನಾದರೂ ಮಾಡಬೇಕು, ಕೆಟ್ಟದ್ದು ಬಯಸಬೇಕು ಅಂತ ಬರ್ತಾರೋ ರಾಯರ ಅವರಿಗೇ ಏನೋ ಒಂದು ವಾಪಸ್ ಅವರಿಗೇ ತೋರಿಸ್ತಾರೆ, ನಿಮ್ಮವರೆಗೂ ಬರೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಹೇಳ್ತೀನಿ, ಯಾವಾಗಲೇ ಆಗಲಿ ಸನ್ಮಾರ್ಗದಲ್ಲಿ ನಡೀರಿ, ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ, ಕೆಟ್ಟದ್ದನ್ನು ಇಲ್ಲಿಗೆ ಬಿಟ್ಟು ಬಿಡೋಣ ಅಲ್ವಾ. ಸೊ ತುಂಬ ಜನ ಕಾಯ್ತಾ ಇರ್ತೀರ ಇವಾಗ ರಾಯರ ಮಹಿಮೆ ಹೇಳಿದ ಮೇಲಂತೂ ನನಗೆ ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಬಂದೇ ಬರುತ್ತೆ ಇನ್ನು. ಬಟ್ ನಾನು ಹೇಳಿದ್ರೇ ಆ ಕೆಲಸ ಆಗುತ್ತೆ, ದಯವಿಟ್ಟು ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಭಕ್ತಿ ಶ್ರದ್ಧೆಯಿಂದ ಮಾತ್ರ ಸಾಧ್ಯ ರಾಯರನ್ನು ಒಲಿಸ್ಕೊಳ್ಳೋಕ್ಕೆ. ಸನ್ಮಾರ್ಗದಲ್ಲಿ ನೀವು ಹೋಗಬೇಕಂದ್ರೆ ನಿಮ್ಮ ಕೋಪ ತ್ಯಾಗ ಮಾಡಲೇಬೇಕು. ನೀವು ಕೋಪ ಇರಬಾರ್ದು, ಇನ್ನೊಬ್ಬರನ್ನ ಕಂಡ್ರೆ ಅಸೂಯೆ ಇಡಬಾರ್ದು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಲ್ವಾ, ಇವ್ಯಾವು ನಿಮ್ಮ ಜೀವನದಲ್ಲಿ ಬಿಟ್ಟರೆ ನೀವು ಸಕ್ಸಸ್ ಅನ್ನೋದನ್ನು ಕಾಣೋಕ್ಕೆ ಸಾಧ್ಯ. ಸೊ ಈ ಪವಾಡನ ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದೊಂದು ರೀತಿ ಬ್ಲೆಸ್ಡ್ ಡೇ ಅಂತ ಹೇಳಿ. ರಾಯರ ಇಂತಹ ಒಂದು ಪವಾಡನ ನೋಡಿ ನನಗೆ ಇಷ್ಟು ದಿನ ನಾನೇನು ಒಂದು ರೀತಿ ಸ್ವಲ್ಪ ನೋವಿತ್ತು ನನ್ನ ಮನಸ್ಸಲ್ಲಿ. ಸೊ ಆ ನೋವು ಕ್ಷಣಿಕದಲ್ಲಿ ಮಾಯ ಆಗೋಯ್ತು ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು, ಅದು ಆಗಿದೆ ನನ್ನ ಜೀವನದಲ್ಲಿ. ಸೊ ಇದಕ್ಕೆ ಹೇಳ್ತೀನಿ, ನಂಬಿ, ದೇವರನ್ನು ನಂಬಿ, ಮನುಷ್ಯರನ್ನು ಯಾವುದೇ ಕಾರಣಕ್ಕೂ ನಂಬೇಡಿ. ನಂಬಿ ಮೋಸ ಮಾಡೋರೇ ಹೊರತು ನಿಮ್ಮ ಉದ್ಧಾರಕ್ಕೆ ಯಾರೂ ನಿಂತ್ಕೊಳ್ಳೋದಿಲ್ಲ. ಭಗವಂತನ ಪಾಲಿಗೆ, ಭಗವಂತನ ಪಾದಕ್ಕೆ ನೀವು ಮೊರೆ ಹೋಗಿ, ಜೀವನ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಅಲಂಕಾರ ಎಲ್ಲ ಮುಗ್ದಾದ್ಮೇಲೆ ನನಗೆ ನಿಜವಾಗ್ಲೂ ಒಂದು 5 ನಿಮಿಷ ಬೇಕಾಯಿತು ನಂಗೆ ಆ ಪವಾಡನ ನೆನೆಸ್ಕೊಂಡು. ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಯಾವ ಒಂದು ವೈಬ್ರೇಷನ್ ಅಲ್ಲಿ ನಡೀತಾ ಇತ್ತು ಅಂತ ಹೇಳಿ. ಸೊ ಅದಾದಮೇಲೆ ಒಂದು 5 ಮಿನಿಟ್ಸ್ ನಾನು ನಿಜವಾಗ್ಲೂ ಒಂಥರ ಸ್ಟನ್ನಿಂಗಾಗಿ ಕೂತ್ಕೊಬಿಟ್ಟಿದ್ದೆ. ಸೊ ಅದಾದಮೇಲೆ ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ, ಅಂದರೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟು ಮಧ್ಯಾಹ್ನನೇ ಆಗೋಯ್ತು ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಓಕೆ, ಪರ್ಯಂತ ಬಂದಮೇಲೆ ಆಮೇಲೆ ಇನ್ನೊಂದು ಸತಿ ಸಾಯಂಕಾಲ ದೀಪಾರಾಧನೆ ಮಾಡಿದ್ರೆ ಆಯಿತು ಅಂತ ಹೇಳಿ ಪೂಜೆ ಅನ್ನೋದು ಮಾಡಿದೆ. ಸೊ ಇನ್ನು ಡೆಫಿನೆಟ್ಲಿ ಬೈಕೊಂಡಿರ್ತೀರ, ಅಕ್ಕ ಬರೀ ರಾಯರ ಬಗ್ಗೆನೇ ಹೇಳ್ತಾ ಇದ್ದೀರಲ್ವ, ನಮಗೆ ಮನಿ ಟಿಪ್ಸ್ ಹೇಳಿ, ನಾವು ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಬಂತು ನೋಡಿ ಆ ಟೈಮು. ಸೊ ಏನಪ್ಪ ಅಂದರೆ, ವಾಸ್ತು ಅಂದರೆ ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿ ಈ ಒಂದು ವಸ್ತು ಇಲ್ಲದೆ ಇರೋ ಥರ ನೋಡಿಕೊಂಡ್ರೆ ಸಾಕಾಗತ್ತೆ. ಏನಪ್ಪ ಅಂತ ಅಂದರೆ, ನಾರ್ತ್ ಕಡೆ ಯಾವುದೇ ಕಾರಣಕ್ಕೂ ನಾರ್ತ್ ಕಡೆ ಕಸನ ಹಾಕಬೇಡಿ. ಸೊ ಯಾಕೆ ಅಂದರೆ ಅದು ಕುಬೇರ ಸ್ಥಾನ ಆಗಿರುತ್ತೆ. ಸೊ ಕುಬೇರ ಅಂದ್ರೇ ನಮಗೆ ದುಡ್ಡಿನ ಸುರಿಮಳೆ, ಆಯಿತಾ. ಸೊ ನಾರ್ತ್ ಡೈರೆಕ್ಷನಲ್ಲಿ ನಿಮ್ಮ ಮನೆ, ಇವಾಗ ಪೂರ್ವ, ಈಸ್ಟು, ನಾರ್ತು, ವೆಸ್ಟು, ಆ ಥರ ಇದರಲ್ಲಿ ನಿಮ್ಮ ನಾರ್ತ್ ಸೈಡು ಬೇರೆಯವರು ಅಥವಾ ನೀವೇ ಕಸ ಹಾಕಿ ಅದನ್ನು ಗಲೀಜು ಮಾಡ್ತಾ ಇದ್ದರೆ, ನಾರ್ತ್ ಡೈರೆಕ್ಷನಲ್ಲಿ ದಯವಿಟ್ಟು ಕಸನ ಹಾಕೋದನ್ನು ಸ್ಟಾಪ್ ಮಾಡಿ.
ಯಾವಾಗ ನೀವು ಆ ಜಾಗ ನಿಮ್ಮ ಒಂದು ಮನೆಯಲ್ಲಿ ನಾರ್ತ್ ಫೇಸು ಏನಿರುತ್ತಲ್ಲ, ಆ ಜಾಗವನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರಿ. ಸೊ ಅದು ಕುಬೇರ ಮೂಲೆ. ಕುಬೇರ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ನಿಮಗೆ ಮನಿ ಫ್ಲೋ ಅನ್ನೋದು, ಅಂದರೆ ಮನಿಯ ದುಡ್ಡಿನ ಆಗಮನ ಅನ್ನೋದು ಆಗುತ್ತೆ. ಸೊ ಇದಕ್ಕೆ ದುಡ್ಡು ಕಟ್ಟೋ ಹಾಗಿಲ್ಲ, ಇನ್ನೊಂದು ಮಾಡೋ ಹಾಗಿಲ್ಲ. ಜಸ್ಟ್ ನಾವು ನಮ್ಮ ಅಕ್ಕಪಕ್ಕದಲ್ಲಿ ನಾರ್ತಲ್ಲಿ ಕಸ ಹಾಕದೇ ಇರೋ ಥರ ನೋಡ್ಕೋಬೇಕು. ಸೊ ಈ ಒಂದು ಸಣ್ಣ ರೆಮಿಡಿ ಅಷ್ಟೇನೆ, ಈ ಥರ ಮಾಡ್ಕೊಳ್ಳಿ ನೀವು. ಡೆಫಿನೆಟ್ಲಿ ನೋಡಿ, ಇವಾಗ ಈ ತಿಂಗಳಲ್ಲಿ ನೀವು ಅದನ್ನು ಕ್ಲೀನ್ ಮಾಡಿದ್ದೀರಾ ನಾರ್ತಲ್ಲಿ. ಹೌದಕ್ಕ, ನೀವು ಹೇಳಿದ್ದು ಕರೆಕ್ಟು. ನಮ್ಮ ಮನೆ ಪಕ್ಕ ನಾರ್ತಲ್ಲಿ ತುಂಬಾ ಗಿಡಗಳು, ಕಸ ಎಲ್ಲ ಇತ್ತು. ಅದನ್ನು ಕ್ಲೀನ್ ಮಾಡಿಸಿದ್ದೀವಿ ಈ ತಿಂಗಳಲ್ಲಿ ಅಂತ ಅಂದ್ಕೊಳ್ಳಿ. ಕ್ಲೀನ್ ಮಾಡಿಸಿದ್ದು 15 ಡೇಸ್ 1 ವೀಕ್ ಅಷ್ಟೊತ್ತಿಗೆ ನಿಮ್ಮದು ಯಾವುದೋ ಸ್ಟಕ್ ಆಗಿರೋ ಅಮೌಂಟ್ ಆಗಿರಲಿ, ಲೋನ್ ಆಗಿರಲಿ, ಅಥವಾ ಇನ್ನೊಬ್ರ ಹತ್ರ ಕೊಟ್ಟಿರೋ ದುಡ್ಡು ವಾಪಸ್ ಬರೋದೇ ಇಲ್ಲ ಅಂಥವ್ರು ನಿಮಗೆ ಅವರೇ ಹುಡ್ಕೊಂಡು ಬಂದು ನಿಮಗೆ ದುಡ್ಡನ್ನು ಕೊಡ್ತಾರೆ. ಮಾಡಿ ನೋಡಿ. ಇಲ್ಲ ಆಗಲಿಲ್ವಾ, ಆವಾಗಲೇ ಬಂದು ಕಮೆಂಟ್ ಮಾಡಿ, ನೀವು ಹೇಳಿದ್ರಿ ಆಗಲಿಲ್ಲ ಅಂತ ಹೇಳಿ. ಸೊ ಏನೋ ಒಂದು ಶೇರ್ ಮಾಡ್ತೀನಿ ಅಂತ ಅಂದರೆ ನಾನು 100 ಸತಿ ನಾನು ಅದನ್ನು ಪ್ರಯೋಗ ಮಾಡಿ. ಯಾಕಂದರೆ ನಾವಿರೋ ಕಡೆ ನಾರ್ತಲ್ಲಿ ಕಸ ಹಾಕ್ತಾಯಿದ್ದೀವಿ. ಅಂದರೆ ಅದು ನಾವು ಒಬ್ಬರೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಆ ಜಾಗದಲ್ಲಿ ಕಸ ಹಾಕ್ತಾಯಿದ್ದೀವಿ. ಸೊ ಅದು ಒಂದೇ ಸತಿಗೆ ಸ್ಟಾಪ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ಅದು ಸ್ಟಾಪ್ ಆಗದೆ ಇರೋದಕ್ಕೆ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ. ಸೊ ಒನ್ಸ್ ಅದನ್ನು ಸ್ಟಾಪ್ ಮಾಡಿ ನೀಟಾಗಿ ಅದನ್ನು ಡೆಮಾಲಿಷ್ ಮಾಡಿ ನೀಟ್ ಮಾಡಿಸಿದ್ರೆ ನಾವು ಅಂದ್ಕೊಂಡಿರೋ ಎಷ್ಟೋ ವಿಚಾರಗಳು ಸಕ್ಸಸ್ ಆಗುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ, ನಮ್ಮ ಫೇಲ್ಯೂರ್ಗೆ ಕಾರಣ ಏನು ಅಂತ ಗೊತ್ತಾದರೆ ಅಲ್ವಾ ನಾವು ಸಕ್ಸಸ್ ಕಡೆ ಮುಂದೆ ಹೋಗೋಕ್ಕೆ ಸಾಧ್ಯ. ಸೊ ಈಗ ನಾನು ತೋರಿಸಿದ್ದೀನಿ ದಾರಿ. ಬೇಡ, ಈ ದಾರಿಲಿ ಹೋಗಿ ನಾರ್ತ್ ಡೈರೆಕ್ಷನಲ್ಲಿ ಕಸ ಹಾಕಬೇಡಿ, ಅದು ಕುಬೇರ ಮೂಲೆ ಅಂತ ಹೇಳಿದ್ದೀನಿ. ಅಯ್ಯೋ ಅಕ್ಕ ಹೇಳಿದ್ರು, ಯಾರೋ ಒಬ್ಬರು ಹೇಳಿದ್ರು, ನಮ್ಮ ಸಿಸ್ಟರು, ಹೀಗೆ ನಿಮ್ಮ ಮನೆ ಮಗಳು ಯಾರೋ ಒಬ್ಬಳು ಹೇಳ್ತಾ ಇದ್ದೀನಿ ಅಂತಂದರೆ ಕೇಳಿ, 1 ತಿಂಗಳು ಮಾಡಿ ನೋಡಿ. ಅದಾದಮೇಲೆ ಆ ಒಂದು ವ್ಯತ್ಯಾಸ ನಿಮಗೆ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ನೋಡಿ, ನೀವು ನಿಮಗಿರುವಂತಹ ಮನಿ ಪ್ರಾಬ್ಲಮ್ಸ್ ಎಲ್ಲ ಹೋಗಿ ಎಷ್ಟು ಚೆನ್ನಾಗಿ ನೀವು ಏಳಿಗೆ ಆಗ್ತೀರಾ ಅಂತ ಹೇಳಿ ನೀವೇ ಬಂದು ಅವಾಗ ಕಮೆಂಟ್ ಹಾಕ್ತೀರಾ ನನ್ನ ಚಾನಲಲ್ಲಿ. ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇನ್ನು ಪೂಜೆ ಎಲ್ಲ ಆದಮೇಲೆ ಇವತ್ತು ಹೊಸ್ಲು ಪೂಜೆ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಐ ಆಮ್ ಟೋಟಲಿ ಟಯರ್ಡ್. ಮೇ ಬಿ ಆಂಟಿಗೆ ಹೇಳಿದರೆ ಮಾಡ್ಕೊಡೋರು, ಬಟ್ ಪಾಪ ಅಷ್ಟು ಮಾಡೋದ್ರ ಮೇಲೆ ಮತ್ತೆ ನಾವು ಹೇಳಿಸ್ಕೊಂಡ್ರೆ ತಪ್ಪಾಗತ್ತೆ. ಸೊ ಅದಕ್ಕೆ ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನಮ್ಮ ದೇವ್ರ ಮನೆ ನೋಡಿ ಎಷ್ಟು ಚೆಂದ, ಆ ಕಳೆನ ನೋಡಿ, ರಾಯರ ಮುಖನ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಒಂದ್ಸತಿ ನೀಟಾಗಿ ರಾಯರ ಒಂದು ಫೇಸನ್ನು ಅಬ್ಸರ್ವ್ ಮಾಡಿ, ಆ ಫೇಸಲ್ಲಿರುವಂತಹ ಕಳೆ, ಆ ಫೇಸ್ ಸ್ಮೈಲನ್ನು ಅಬ್ಸರ್ವ್ ಮಾಡಿ. ಸೊ ಅಲ್ಲಿಗೆ ಗೊತ್ತಾಗುತ್ತೆ, ಹೌದಲ್ವಾ ಅಕ್ಕ ಹೇಳಿದ್ದು ಎಷ್ಟು ನಿಜ ಅಂತ ಹೇಳಿ. ಯಾರಿಗೆಲ್ಲ ಕಾಣಿಸಿಲ್ವೋ ಡೆಫಿನೆಟ್ಲಿ ತಿಳ್ಕೊಳ್ಳಿ, ನಿಮಗೆ ಇನ್ನೂ ನಿಮ್ಮ ಕರ್ಮಗಳು ಹೋಗಿಲ್ಲ, ಇನ್ನೂ ಟೈಮ್ ಹಿಡಿಯುತ್ತೆ ನಿಮ್ಮ ಪಾಪಗಳೆಲ್ಲ ಕಳಿಯೋಕ್ಕೆ. ಯಾರಿಗೆಲ್ಲ ರಾಯರ ಮುಖದಲ್ಲಿ ಆ ತೇಜೋಮಯವಾದಂತಹ ಆ ಮುಗುಳ್ನಗೆ ಕಾಣಿಸ್ತಾ ಇದೆಯೋ, ನೀವು ಅಂದ್ಕೊಳ್ಳಿ ನೀವು ಏನೋ ಒಂದು ನಮಗೆ ಒಳ್ಳೆಯದಾಗತ್ತೆ, ಏನೋ ಒಂದು ನಮ್ಮನ್ನು ರೀಚ್ ಆಗೋಕ್ಕೆ ಟ್ರೈ ಆಗ್ತಾ ಇದೆ ಅಂತ ಹೇಳಿ. ಆವಾಗಿಂದೇ ನಿಮ್ಮ ಮನೇಲಿ ಏನೋ ರಾಯರ ಫೋಟೋ ಇಲ್ವಾ, ತಂದಿಡಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಮ ಸಂಸಾರ ಆನಂದವಾದ ಸಾಗರ ಆಗುತ್ತೆ. ಸೊ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಅಂತಂದರೆ ನನ್ನ ಒಳ್ಳೆಯದಕ್ಕಲ್ಲ, ನಿಮ್ಮ ಒಂದು ಹೇಳಿಗೆ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ನನಗೆ ಮಧ್ಯಾಹ್ನ ಆಗಿತ್ತು, ಬಹಳ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ಬೇಗ ಆಗುವಂತಹ ಕಿಚಡಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಸೊ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು, ಕೊಟ್ಟಂತಹ ಮಾಹಿತಿ ಹೇಗಿತ್ತು, ಎಲ್ಲದನ್ನು ಮುಜುಗರ ಇಲ್ಲದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಹಂಚ್ಕೊಳ್ಳೋ ಪ್ರತಿಯೊಂದು ಮಾತು ಬಹಳಷ್ಟು ಜನ ನೋಡ್ತಾರೆ, ಅವ್ರಿಗೂ ಇನ್ಸ್ಪೈರಿಂಗ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್.